we know that due to this pandemic situation, we are not able to conduct the offline classes, hence we are conducting the online classes. So, in the offline classes, I had taught you about the single column cash book, double column cash book, purchases book, sales book, and all other subsidiary books. After this, in the cash book, we are going to learn about the petty cash book. So, what do you mean by petty cash book? Why do we use the petty cash book? When there are large number of accounts we are maintaining, when we are maintaining the books of accounts, we are maintaining the ledger, journal, single column cash book and double column cash book, but still there is a petty cash book. Why? Why do we need to prepare the petty cash book? ಏನಕ್ಕೆ ನಾವು ಇಷ್ಟೆಲ್ಲ ಅಕೌಂಟ್ಸ್ ನಾವು ಪ್ರಿಪೇರ್ ಮಾಡುವಾಗ ಪೆಟ್ಟಿ ಕ್ಯಾಶ್ ಬುಕ್ ಅನ್ನೋದನ್ನ ನಾವು ಏನಕ್ಕೆ ಯೂಸ್ ಮಾಡಬೇಕು, ಏನಕ್ಕೆ ಯೂಸ್ ಮಾಡಬೇಕು, ವಾಟ್ ಈಸ್ ದ ರೀಸನ್ ಬಿಹೈಂಡ್ ಯೂಸಿಂಗ್ ದ ಪೆಟ್ಟಿ ಕ್ಯಾಶ್ ಬುಕ್? ಅರ್ಥ ಆಗ್ತಿದೆಯಾ ಮಕ್ಕಳ? ಸೊ ಇಲ್ಲಿ ಏನಾಗ್ತಿದೆ, ನಾವು ಏನಕ್ಕೆ ನಾವು ಪ್ರಿಪೇರ್ ಮಾಡ್ತಿದೀವಿ ಪೆಟ್ಟಿ ಕ್ಯಾಶ್ ಬುಕ್ ಅನ್ನೋದನ್ನ ನಾನು ನಿಮಗೆ ಇಲ್ಲಿ ತಿಳಿಸ್ಕೊಡ್ತೀನಿ. ಮ್ಯಾಮ್, ಇವಾಗ ಸಿಂಗಲ್ ಕಾಲಮ್ ಕ್ಯಾಶ್ ಬುಕ್ ಮಾಡಿಸಿದೀರಾ, ಡಬಲ್ ಕಾಲಮ್ ಕ್ಯಾಶ್ ಬುಕ್ ಮಾಡಿಸಿದೀರಾ, ಅದರಲ್ಲೂ ಪೇಮೆಂಟ್ಸ್ ಇತ್ತು, ರಿಸಿಪ್ಟ್ಸ್ ಇತ್ತು, ಸೊ ಇದರಲ್ಲೂ ಹಂಗೆ ಇರುತ್ತಲ್ವಾ? ಎಸ್, ಇರುತ್ತೆ. ಬಟ್ ದಟ್ ಈಸ್ ಡಿಫ್ರೆಂಟ್ ಅಂಡ್ ದಿಸ್ ಈಸ್ ಡಿಫ್ರೆಂಟ್. ಇಲ್ಲಿ ಪೆಟ್ಟಿ ಇನ್ ದ ಸೆನ್ಸ್ ಸ್ಮಾಲ್. ಪೆಟ್ಟಿ ಅಂತ ಅಂದ್ರೆ ಏನು? ಸ್ಮಾಲ್ ಪೇಮೆಂಟ್ಸ್ ಅನ್ನ ನಾವು ಮಾಡ್ತಿರ್ತೀವಿ. ಹಾಗಾಗಿ ನಾವೇನ್ ಮಾಡ್ತೀವಿ, ಯಾವುದೇ ಒಂದು ಸ್ಮಾಲ್ ಪೇಮೆಂಟ್ ಅನ್ನ ನಾವು ಮಾಡುವಾಗ ವಿ ಕುಡ್ ನಾಟ್ ಎಂಟರ್ ಇನ್ ಟು ದೋಸ್ ಬುಕ್ಸ್ ಆಫ್ ಅಕೌಂಟ್ಸ್, ಹೆನ್ಸ್ ವಿ ಹ್ಯಾಡ್ ಮೇಡ್ ಎ ಸಪರೇಟ್ ಅಕೌಂಟ್. ನಾವೇನ್ ಮಾಡಿದೀವಿ, ಸ್ಮಾಲ್ ಪೇಮೆಂಟ್ಸ್ ನ ಎಲ್ಲ ಎತ್ಕೊಂಡು ಹೋಗ್ಬಿಟ್ಟು ವಿ ಕಾಂಟ್ ಮೇಕ್ ಇಟ್ ಇನ್ ದ ಲೆಜರ್, ವಿ ಕಾಂಟ್ ಡೂ ಇಟ್ ಇನ್ ದ ಜರ್ನಲ್. ವೈ? ಬಿಕಾಸ್ ಅದೆಲ್ಲ ಸ್ಮಾಲ್ ಪೇಮೆಂಟ್ಸ್. ಸೊ ಅದಕ್ಕೆ ನಾವೇನ್ ಮಾಡ್ತೀವಿ, ಈ ರೀತಿಯಾದಂತಹ ಪೇಮೆಂಟ್ಸ್ಗೋಸ್ಕರನೇ ನಾವೇನ್ ಮಾಡ್ತೀವಿ, ಪೆಟ್ಟಿ ಕ್ಯಾಶ್ ಬುಕ್ ಅನ್ನೋದನ್ನ ನಾವು ತಯಾರಿ ಮಾಡ್ತೀವಿ. ಅರ್ಥ ಆಗ್ತಿದೆಯಾ? ಸೊ ಪೆಟ್ಟಿ ಕ್ಯಾಶ್ ಬುಕ್ ಅನ್ನ ನಾವೇನ್ ಮಾಡ್ತೀವಿ, ಫಾಲೋ ಅಪ್ ಮಾಡ್ತೀವಿ. ಸೊ ಪೆಟ್ಟಿ ಕ್ಯಾಶ್ ಬುಕ್ ಹೆಸರಲ್ಲೇ ಹೇಳ್ತಿದೆ, ಪೆಟ್ಟಿ ಇನ್ ದ ಸೆನ್ಸ್ small payments. So here I am going to explain you about the introduction part and the meaning, and also meaning of impulse system. What do you mean by impulse system ಅನ್ನೋದನ್ನ ನಾವು ಇವತ್ತಿನ ಕ್ಲಾಸ್ ಅಲ್ಲಿ ತಿಳ್ಕೊಂತೀವಿ. ಸೊ ಅಕಾರ್ಡಿಂಗ್ ಟು ದ ಇಂಟ್ರೊಡಕ್ಷನ್ ಪಾರ್ಟ್ ಅವ್ರು ಏನ್ ಹೇಳ್ತಿದ್ದಾರೆ ಅಂತ ನೋಡೋಣ. ಸೊ ಲೆಟ್ಸ್ ಸ್ಟಾರ್ಟ್ ದ ಇಂಟ್ರೊಡಕ್ಷನ್ ಪಾರ್ಟ್ ನಾವು. ಪೆಟ್ಟಿ ಕ್ಯಾಶ್ ಬುಕ್. ಸೊ ಪೆಟ್ಟಿ ಕ್ಯಾಶ್ ಬುಕ್ ಅಂತ ಅಂದ್ರೆ ಏನು? ಆಸ್ ಐ ಸೆಡ್ ಯು ಬಿಫೋರ್, ಪೆಟ್ಟಿ ಕ್ಯಾಶ್ ಬುಕ್ ಅಂತ ಅಂದ್ರೆ ಸ್ಮಾಲ್ ಪೇಮೆಂಟ್ಸ್. ಸೊ ಯಾವುದೇ ಒಂದು ದೊಡ್ಡ ಕಂಪನಿ ಆದರೂ ಕೂಡ, ಎಂಥ ಕಂಪನಿ, ಇನ್ಫೋಸಿಸ್ ಕಂಪನಿ ಆಗಿರ್ಬೋದು, ವಿಪ್ರೋ ಕಂಪನಿ ಆಗಿರ್ಬೋದು, ಯಾವುದೇ ಒಂದು ಕಂಪನಿ ಆಗಿರ್ಬೋದು, ಫಾರ್ ಎಕ್ಸಾಂಪಲ್ ಇಫ್ ದ ಹ್ಯಾಡ್ ಪರ್ಚೇಸ್ ದಿಸ್ ಕೈಂಡ್ ಆಫ್ ಮಾರ್ಕರ್, ಒಂದು ಮಾರ್ಕರ್ ಅನ್ನ ಪರ್ಚೇಸ್ ಮಾಡಿದಾಗ ಈ ಮಾರ್ಕರ್ಗೆ 2 lakhs ಪೇಮೆಂಟ್ ಮಾಡಿರ್ತಾನ? ನೋ. ವೈ? ಬಿಕಾಸ್ ಇಟ್ ಈಸ್ ಎ ಸ್ಮಾಲ್ ಥಿಂಗ್. ವಿ ಆರ್ ಪರ್ಚೇಸಿಂಗ್ ಫ್ರಮ್ ಒನ್ ಸ್ಟೋರ್ ಅಂಡ್ ವಿ ಆರ್ ಮೇಕಿಂಗ್ ದ ಸ್ಮಾಲ್ ಪೇಮೆಂಟ್. ಫಾರ್ ಎಕ್ಸಾಂಪಲ್ ದಿಸ್ ಮಾರ್ಕರ್ ಕಾಸ್ಟ್ 35 rupees ಆರ್ 50 rupees. ನಾವೇನ್ ಮಾಡ್ತಿದೀವಿ, ಈ 50 ರೂಪಾಯಿ ಅನ್ನೋದೇನಾಗಿದೆ, ಸ್ಮಾಲ್ ಪೇಮೆಂಟ್ ಆಗಿದೆ. ಇದನ್ನ ನಾವು ಬೇರೆ ಕಾಲಮ್, ಬೇರೆ ಅಕೌಂಟ್ಸ್ ಅಲ್ಲಿ ನಾವೇನ್ ಮಾಡ್ತೀವಿ, ಎಂಟ್ರಿ ಮಾಡೋದಿಕ್ ಸಾಧ್ಯ ಇಲ್ಲ. ಸೊ ಈ ತರದ್ದು ನಾವೇನ್ ಮಾಡ್ತೀವಿ, n ನಂಬರ್ ಆಫ್ ಟ್ರಾನ್ಸಾಕ್ಷನ್ಸ್, ವಿ ಆರ್ ಗೋಯಿಂಗ್ ಟು ಡೂ n ನಂಬರ್ ಆಫ್ ಟ್ರಾನ್ಸಾಕ್ಷನ್ ಇನ್ ಅವರ್ ಡೈಲಿ ರೂಟೀನ್ ಲೈಫ್. As for example, you are the students, per day at least you are going to use 1 or 2 pen. Yes or no? One pen ಅನ್ನು ನೀವೇನು ಯೂಸ್ ಮಾಡ್ತೀರಾ? ಫಾರ್ ಎಕ್ಸಾಂಪಲ್ you will use it for 2 days. So again after 2 days you are going to buy the one more pen. So what it means that it is a basic need, it is a daily routine, it is a repetitive in nature. In the sense ಯಾವುದು ಪದೇ ಪದೇ ನಮ್ಮ ಜೀವನದಲ್ಲಿ ರಿಪಿಟೇಟಿವ್ ಆಗ್ತಿರುತ್ತೆ. ಅಂದ್ರೆ ಸ್ಮಾಲ್ ಥಿಂಗ್ಸ್. ಎವ್ರಿ ಡೇ ವಿ ನೀಡ್ ಎ ನೋಟ್ಸ್. ಎಸ್ ಆರ್ ನೋ? ಒಂದು ಪೇಪರ್ ಅನ್ನೋದು ಬೇಕು, ನೋಟ್ಸ್ ಅನ್ನೋದು ಬೇಕು. ನಾವೇನ್ ಮಾಡ್ತೀವಿ, ನೋಟ್ಸ್ ಅಲ್ಲಿ ಎಂಟ್ರಿ ಮಾಡ್ತೀವಿ. ಸೊ ಆಫ್ಟರ್ ಕಂಪ್ಲೀಷನ್ ಆಫ್ ದಟ್ ಪರ್ಟಿಕ್ಯುಲರ್ ನೋಟ್ಸ್, ವಾಟ್ ಯು ಆರ್ ಗೋಯಿಂಗ್ ಟು ಡೂ, ಅಗೇನ್ ಯು ಆರ್ ಗೋಯಿಂಗ್ ಟು ಪರ್ಚೇಸ್ ದಟ್ ನೋಟ್ಸ್. ಎಸ್ ಆರ್ ನೋ? ಇನ್ ದ ಸೇಮ್ ವೇ ಈ ರೀತಿ ನಾವೇನ್ ಮಾಡ್ತೀವಿ, ಪರ್ಚೇಸ್ ಅನ್ನ ಮಾಡ್ತಿರ್ತೀವಿ, ಪೇಮೆಂಟ್ಸ್ ಅನ್ನ ಮಾಡ್ತಿರ್ತೀವಿ. ಹಾಗಾಗಿ ನಾವೇನ್ ಮಾಡ್ತೀವಿ, ದಿನನಿತ್ಯದಲ್ಲಿ ನಾವು ಒಂದು ಪೆನ್ಸಿಲ್ ಅನ್ನ ಪರ್ಚೇಸ್ ಮಾಡ್ತೀವಿ. ಪೆನ್ಸಿಲ್ ಫಾರ್ ಎಷ್ಟು ದಿನ ಬರುತ್ತೆ, ನೀವು ಪ್ರಾಪರ್ ಆಗಿ ಬರೆಯುವಾಗ ಅಟ್ಲೀಸ್ಟ್ ಒನ್ ಡೇ ಬರುತ್ತೆ ಒಂದು ಪೆನ್ಸಿಲ್. ಆಲ್ ದ ಸಬ್ಜೆಕ್ಟ್ಸ್ ಇಫ್ ಯು ಆರ್ ರೈಟಿಂಗ್ ಇನ್ ಎ ಪ್ರಾಪರ್ ವೇ ಯು ಕ್ಯಾನ್ ಯೂಸ್ ದ ಪೆನ್ಸಿಲ್ ಫಾರ್ 1 day. ಸೊ ವಾಟ್ ವಿಲ್ ಯು ಡೂ, again you are going to purchase this, again repurchasing of the same material. ನಾವೇನ್ ಮಾಡ್ತಿದೀವಿ, ರೀಪರ್ಚೇಸ್ ಮಾಡ್ತಿದೀವಿ. ಹಾಗಾಗಿ ಅದೇನಾಗುತ್ತೆ, ರಿಪಿಟೇಟಿವ್ ಇನ್ ನೇಚರ್ ಆಗುತ್ತೆ. ಈ ರೀತಿಯಾದಂತಹ ಟ್ರಾನ್ಸಾಕ್ಷನ್ ನಾವೇನ್ ಮಾಡ್ತೀವಿ ಅಂತಂದ್ರೆ ಪೆಟ್ಟಿ ಕ್ಯಾಶ್ ಬುಕ್ ಅಲ್ಲಿ ಎಂಟ್ರಿ ಮಾಡ್ತೀವಿ. So here let's study the introduction, meaning and meaning of impulse system. So how does it affect on the small payments? ಯಾವ ರೀತಿ ಅನ್ನೋದನ್ನ ನಾವು ಈ ಇಂಟ್ರೊಡಕ್ಷನ್ ಅಲ್ಲಿ ತಿಳ್ಕೊಳ್ಳೋಣ. So let's come to the introduction part. So here in the introduction, in every organization
organization a large number of small payments. ಸೊ ಇಲ್ಲಿ ಏನು ಹೇಳ್ತಿದ್ದಾರೆ, ಪ್ರತಿಯೊಂದು ಆರ್ಗನೈಸೇಷನ್ ಅಲ್ಲೂ ಲಾರ್ಜ್ ನಂಬರ್ ಆಫ್ ಸ್ಮಾಲ್ ಪೇಮೆಂಟ್ಸ್. ನಾನು ಹೇಳಿದ್ದೀನಿ ನಿಮ್ಗೆ ಆಲ್ರೆಡಿ, ಒಂದು ಕಂಪನಿ ಅಂತ ಅಂದಮೇಲೆ ಆ ಕಂಪನಿಯಲ್ಲಿ ಪ್ರತಿಯೊಂದು ಫೆಸಿಲಿಟಿಯನ್ನು ಒಂದು ಎಂಪ್ಲಾಯಿ ಕೊಡ್ತಾರೆ ಅಂತ ಅಂದಾಗ, ಸೊ ವೆನ್ ಎವರ್ ದ ಎಂಪ್ಲಾಯಿ ಇಸ್ ಗೋಯಿಂಗ್ ಟು ಬಿ ವರ್ಕ್, ಫಾರ್ ಎಕ್ಸಾಂಪಲ್ ಒಬ್ಬ ವ್ಯಕ್ತಿ ಕಂಪನಿಯಲ್ಲಿ ವರ್ಕ್ ಮಾಡ್ತಿದ್ದಾನೆ ಅಂತ ಅಂದರೆ ದೇ ವಿಲ್ ಬಿ ಪ್ರೊವೈಡಿಂಗ್ ಇನ್ ದ ಮಾರ್ಕರ್ ಅಂಡ್ ಎ ಸ್ಮಾಲ್ ಡಸ್ಟರ್ ಅಂಡ್ ಆಲ್ ಅದರ್ ಸ್ಟೇಷನರಿ ಐಟಮ್ಸ್ ವಿಚ್ ಈಸ್ ನೀಡೆಡ್ ಫಾರ್ ಹಿಮ್ ಅಂತ ಅಂದಾಗ ಅದೇನಾಗುತ್ತೆ, ಅದೆಲ್ಲ ಸ್ಮಾಲ್ ಐಟಮ್ಸ್ ಆಗಿರುತ್ತೆ. ಹಾಗಾಗಿ ಅದನ್ನು ನಾವು ಏನು ಮಾಡ್ತೀವಿ, ನಮ್ಮ ಬುಕ್ಸ್ ಆಫ್ ಅಕೌಂಟ್ಸ್ ಅಲ್ಲಿ ನಾವು ದೊಡ್ಡ ಲೆಜರ್ ಅಲ್ಲಿ ಅಥವಾ ಜರ್ನಲ್ ಅಥವಾ ಎನಿ ಕೈಂಡ್ ಆಫ್ ಬುಕ್ಸ್ ಅಲ್ಲಿ ನಾವು ಮೇಂಟೈನ್ ಮಾಡೋ ಬದಲು ನಾವೇನು ಮಾಡ್ತೀವಿ, ಇದಕ್ಕೆ ಸಪ್ರೇಟ್ ಅಕೌಂಟ್ ಅಂತ ಇದಕ್ಕೆ ಬುಕ್ ಅನ್ನು ಅದನ್ನು ಪ್ರಿಪೇರ್ ಮಾಡ್ತೀವಿ. ಆ ಬುಕ್ನೇ ನಾವೇನಂತೀವಿ, ಪೆಟಿ ಕ್ಯಾಶ್ ಬುಕ್ ಅಂತೀವಿ. ಸೊ ಇಲ್ಲಿ ಏನಾಗ್ತಿದೆ, ಆ ಪೆಟಿ ಕ್ಯಾಶ್ ಬುಕ್ ಅಲ್ಲಿ ನಾನು ಆಲ್ರೆಡಿ ನಿಮಗೆ ಹೇಳಿದ್ದೀನಿ, ಇನ್ ಎವ್ರಿ ಆರ್ಗನೈಸೇಷನ್ ಎ ಲಾರ್ಜ್ ನಂಬರ್ ಆಫ್ ಸ್ಮಾಲ್ ಪೇಮೆಂಟ್ಸ್. ಯಾವುದೇ ಒಂದು ಕಂಪನಿಯಲ್ಲಿ ಈ ರೀತಿಯಾದಂಥ ಸ್ಮಾಲ್ ಪೇಮೆಂಟ್ಸ್ ಏನಾಗ್ತಿರುತ್ತೆ, more number of transactions ನಡೀತಿರುತ್ತೆ. the n number of transactions that will be taken place in the company. So those n number of transactions that taken place in the company, for example here cartage, postage, telegrams, these are generally repetitive in nature. As I said you before, these things are very repetitive in nature. When it comes to the company, ಒಂದು ಕಂಪನಿ ಅಂತ ಬಂದಾಗ ನಾವೇನು ಮಾಡ್ತೀವಿ, ಫಾರ್ ಎಕ್ಸಾಂಪಲ್ ವಿ ನೀಡ್ ಟು ಪೋಸ್ಟ್ ಸಮ್ ಲೆಟರ್ಸ್ ಟು ಅದರ್ ಸ್ಟೇಟ್. ಲೆಟರ್ಸ್ ಮುಖಾಂತರನೇ ನಾವು ಕಳಿಸ್ಬೇಕಾಗುತ್ತೆ, ಟೆಲಿಗ್ರಾಮ್ ಮುಖಾಂತರನೇ ನಾವೇನು ಮಾಡಬೇಕಾಗುತ್ತೆ, ಕಳಿಸ್ಕೊಡ್ಬೇಕಾಗತ್ತೆ. ಆವಾಗ ನಾವೇನು ಮಾಡ್ತೀವಿ, ದಿನನಿತ್ಯದಲ್ಲಿ ಪ್ರತಿಯೊಂದು ಕಂಪನಿಗೂ ಎವ್ರಿ ಡೇ ದ ಕಂಪನಿ ವಿಲ್ ಬಿ ರಿಸೀವಿಂಗ್ ಒನ್ ಆರ್ ಅನದರ್ ಲೆಟರ್. ಸೊ ಆ ಲೆಟರ್ ನಾವೇನು ಮಾಡ್ತೀವಿ, ಪೋಸ್ಟಲ್ ಚಾರ್ಜಸ್ ಅಂತ ಯೂಸ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್ ವೆನ್ ದ ಡೈರೆಕ್ಟರ್ ನೀಡ್ ಟು ಬಿ ಸೈನ್ಡ್ ಅಂತ ಅಂದಾಗ ದ ಮೇನ್ ಥಿಂಗ್ ಇಸ್ ದ ಪೆನ್. ಸೊ ಈ ರೀತಿಯಾದಂಥ ಸ್ಮಾಲ್ ಸ್ಟೇಷನರಿ ಐಟಮ್ಸ್ ಆಗಿರ್ಬೋದು, ಪೋಸ್ಟೇಜ್ ಆಗಿರ್ಬೋದು, ಕಾರ್ಟೇಜ್ ಚಾರ್ಜಸ್ ಆಗಿರ್ಬೋದು, ಫ್ರೈಟ್ ಚಾರ್ಜಸ್ ಆಗಿರ್ಬೋದು, ಸ್ಟ್ಯಾಂಪ್ ಚಾರ್ಜಸ್ ಆಗಿರ್ಬೋದು. ಇವಾಗ ನಾವು ಒಂದು ಕಡೆ ಪೋಸ್ಟ್ ಮಾಡಬೇಕು ಅಂದರೆ ಸ್ಟ್ಯಾಂಪ್ಗೆ ನಾವೇನು ಮಾಡ್ತೀವಿ, ಅಮೌಂಟನ್ನು ಪೇ ಮಾಡ್ತೀವಿ. ಆ ಸ್ಟ್ಯಾಂಪ್ 25 ರೂಪೀಸ್ ಪೇ ಮಾಡ್ತಿದ್ದೀವಿ ಅಂತಂದರೆ ಅದೇನಾಗುತ್ತೆ, ಸ್ಮಾಲ್ ಅಮೌಂಟ್ ಅಂತ ಕರಿತೀವಿ. ಆ ತರಹದ ಚಾರ್ಜಸ್ಗೆ ನಾವೆಲ್ಲ ಏನು ಮಾಡ್ತೀವಿ, ವಿ ಆರ್ ಗೋಯಿಂಗ್ ಟು ಎಂಟ್ರಿ ಇನ್ ದ ಸಪರೇಟ್ ಕ್ಯಾಶ್ ಬುಕ್. ದಟ್ ಈಸ್ ನಥಿಂಗ್ ಬಟ್ ದ ಪೆಟಿ ಕ್ಯಾಶ್ ಬುಕ್. ಆಸ್ ಐ ಸೆಡ್ ಯು ಬಿಫೋರ್, it is repetitive in nature. It is repetitive in the nature, in the sense we are going to transact this kind of transaction in every day of our life. So hence these kind of transaction that will be recorded in the petty cash book. So as we know that you had been understood the introduction, so let's move on to the meaning. So meaning andre ಏನು, what do you mean by, like what do you mean by petty cash book? So petty cash book andre in the before starting of introduction I had said you petty in the sense it is a small ಅಂತ ಅಂದ್ರೆ ನಾವು ಯಾವುದೇ ಒಂದು ಪರ್ಚೇಸ್ ಮಾಡಿದಾಗ ಏನು ಸ್ಮಾಲ್ ಪೇಮೆಂಟ್ಸ್ ನಡೀತಿರುತ್ತೋ ಅದಕ್ಕೆ ನಾವೇನಂತ ಕರಿತೀವಿ, ಪೆಟ್ಟಿ ಅಂತ ಕರಿತೀವಿ. ಎನಿ ಸ್ಮಾಲ್ ಪೇಮೆಂಟ್ಸ್ ದಟ್ ಈಸ್ ಗೋಯಿಂಗ್ ಆನ್ ಥ್ರೂ ದ ಟ್ರಾನ್ಸಾಕ್ಷನ್ ಇನ್ ದ ಬಿಸ್ನೆಸ್, that kind of transaction where the amount is going out of the company, that kind of amount is called as the small payment. So here in the meaning, the petty cash book is a recordation of petty cash expenditure. ಸೊ ಇಲ್ಲಿ ಏನು ಹೇಳ್ತಿದ್ದಾರೆ ಅಂತಂದರೆ, ಪೆಟಿ ಕ್ಯಾಶ್ ಬುಕ್ ಅಂದರೆ ನಾವೇನು ಮಾಡ್ತೀವಿ, ವಿತೌಟ್ ರೆಕಾರ್ಡಿಂಗ್ ಆಫ್ ದ ಟ್ರಾನ್ಸಾಕ್ಷನ್ಸ್. ನಾವು ಯಾವುದೇ ಒಂದು ಕಾರಣಕ್ಕೂ ನಾನು ಈ ಥರ ಪರ್ಚೇಸ್ ಮಾಡಿದ್ದೀನಿ ಅಂತ ನಮ್ಮ ಬುಕ್ಸ್ ಆಫ್ ಅಕೌಂಟ್ಸಲ್ಲಿ ನಾವು ಮೆನ್ಷನ್ ಮಾಡಿಲ್ಲ ಅಂತ ಅಂದರೆ ಹೌ ಕ್ಯಾನ್ ವಿ ಮೇಕ್ ದ ಪೆಟಿ ಕ್ಯಾಶ್ ಬುಕ್? ಇಸ್ ದೇರ್ ಎನಿ ಚಾನ್ಸಸ್ ಟು ಮೇಕ್ ದ ಪೆಟಿ ಕ್ಯಾಶ್ ಬುಕ್? ನೋ ವೇ. ಸೊ ನಾವೇನು ಮಾಡ್ತೀವಿ, ಒಂದು ಪೆನ್ನನ್ನು ಪರ್ಚೇಸ್ ಮಾಡಿದಾಗ ಅಥವಾ ಒಂದು ಮಾರ್ಕರನ್ನು ಪರ್ಚೇಸ್ ಮಾಡಿದಾಗ ನಾವೇನು ಮಾಡ್ತೀವಿ, ಇದನ್ನು ರೆಕಾರ್ಡನ್ನು ಮಾಡ್ತೀವಿ. ಆಫ್ಟರ್ ರೆಕಾರ್ಡಿಂಗ್ ನಾವೇನು ಮಾಡ್ತೀವಿ, ಸೆಂಟೆನ್ಸ್ ಅಥವಾ ಟ್ರಾನ್ಸಾಕ್ಟ್ ಮಾಡ್ತೀವಿ. ಸೊ ಎಷ್ಟು ಪೇಮೆಂಟ್ ಮಾಡಿದ್ದೀವಿ, ಎಷ್ಟು ರಿಸೀವ್ ಮಾಡ್ಕೊಂಡಿದ್ದೀವಿ ಅನ್ನೋದನ್ನು ನಾವೇನು ಮಾಡ್ತೀವಿ, ಎಂಟ್ರಿ ಮಾಡ್ತೀವಿ. ಹೌದಾ ಇಲ್ವಾ? ಇನ್ನು ನಾರ್ಮಲ್ ಬುಕ್ಸ್ ಆಫ್ ಅಕೌಂಟ್ಸಲ್ಲಿ ನಾವು ಆ ರೀತಿ ಮಾಡ್ತೀವಿ. ಇಲ್ಲೂ ಅಷ್ಟೇ, ಯಾವುದೇ ಒಂದು ಸ್ಮಾಲ್ ಪೇಮೆಂಟ್ ನಡೀತಿರುವಾಗ ನಾವೇನು ಮಾಡ್ತೀವಿ, ಅದನ್ನು ಪೆಟ್ಟಿ ಕ್ಯಾಶ್ ಬುಕ್ಕಲ್ಲಿ ಎಂಟ್ರಿ ಮಾಡ್ತೀವಿ. ಸೊ ಪೆಟ್ಟಿ ಕ್ಯಾಶ್ ಬುಕ್ ಇಸ್ ಅ ರೆಕಾರ್ಡೇಷನ್ ಆಫ್ ಪೆಟ್ಟಿ ಕ್ಯಾಶ್ ಎಕ್ಸ್ಪೆಂಡಿಚರ್. ಏನು ಹೇಳ್ತಿದ್ದಾರೆ, ಎಕ್ಸ್ಪೆಂಡಿಚರ್ ಅಂತ ಅಂದರೆ ಏನು? ಎನಿಥಿಂಗ್ ವಿ ಆರ್ ಸ್ಪೆಂಡಿಂಗ್ ಔಟ್ ಆಫ್ ದ ಬಿಸ್ನೆಸ್, ಎನಿಥಿಂಗ್ ವಿ ಆರ್ ಸ್ಪೆಂಡಿಂಗ್ ಫ್ರಮ್ ದ ಬಿಸ್ನೆಸ್ ಅಂದರೆ ಬಿಸ್ನೆಸ್
ಬಿಸ್ನೆಸ್ ಕಡೆಯಿಂದ ನಾವು ಏನನ್ನ ಸ್ಪೆಂಡ್ ಮಾಡ್ತಿದ್ದೀವಿ ಅಂದರೆ ನಮ್ಮಿಂದ ಅಮೌಂಟ್ ಹೋಗ್ತಿದೆ ಅಂತ ಅಂದರೆ ಅದೇನಾಗುತ್ತೆ ಎಕ್ಸ್ಪೆನ್ಸಸ್ ಆಗುತ್ತೆ. ಎನಿಥಿಂಗ್ ವಿ ಆರ್ ರಿಸೀವಿಂಗ್, ನಾವು ಯಾವುದೇ ಒಂದನ್ನು ರಿಸೀವ್ ಮಾಡ್ಕೊತಿದ್ದೀವಿ ಅಂತಂದರೆ ಅದೇನಾಗುತ್ತೆ ಇನ್ಕಮ್ ಆಗುತ್ತೆ. ನಮ್ಮ ಕಡೆಯಿಂದ ಅದು ಹೋಗ್ತಿದೆ ಅಂತಂದರೆ ಅದೇನಾಗುತ್ತೆ ಎಕ್ಸ್ಪೆನ್ಸಸ್ ಆಗುತ್ತೆ. ಸೊ ಎನಿಥಿಂಗ್ ದಟ್ ಈಸ್ ಗೋಯಿಂಗ್ ಔಟ್ ಆಫ್ ದ ಕಂಪನಿ ಅಂತಂದರೆ ಅದನ್ನು ನಾವು ಎಕ್ಸ್ಪೆಂಡಿಚರ್ ಅಂತ ಕರಿತೀವಿ. ಸೊ ಆ ಎಕ್ಸ್ಪೆಂಡಿಚರ್ ಏನ್ ಮೇಲೆ ಮಾಡಿರ್ತಾರೆ ಅಂದರೆ ಪೆಟಿ ಕ್ಯಾಶ್ ಎಕ್ಸ್ಪೆಂಡಿಚರ್. ಪೆಟಿ ಈಸ್ ನಥಿಂಗ್ ಬಟ್ ಸ್ಮಾಲ್. ಪೆಟಿ ಅಂತಂದ್ರೆ ಏನಂತಾರೆ ಅದನ್ನ ಸ್ಮಾಲ್ ಅಂತಾರೆ. ಸೊ ಆ ಪೆಟಿ ಆ ಸ್ಮಾಲ್ ಪರ್ಚೇಸಿಂಗ್ ಅಲ್ಲಿ ನಾವೇನ್ ಮಾಡ್ತೀವಿ ಕ್ಯಾಶ್ ಅನ್ನ ನಾವು ಸ್ಪೆಂಡ್ ಮಾಡ್ತಿದೀವಿ. ಅಂಡ್ ಅಗೇನ್ ಇಟ್ ಈಸ್ ಸಾರ್ಟೆಡ್ ಬೈ ಡೇಟ್. ಸಾರ್ಟೆಡ್ ಬೈ ಡೇಟ್ ಅಂತ ನಾವು ಏನಕ್ಕೆ ಹೇಳ್ತೀವಿ ಅಂತಂದ್ರೆ ಯಾವುದೇ ಒಂದು ಟ್ರಾನ್ಸಾಕ್ಷನ್, ಎನಿ ಟ್ರಾನ್ಸಾಕ್ಷನ್ ಯು ಮೇಕ್ ಇನ್ ಎ ಡೇ ದಟ್ ಶುಡ್ ಬಿ ಮೆನ್ಷನ್ ಬೈ ದ ಡೇಟ್. ಡೇಟ್ ಮುಖಾಂತರನೇ ನಾವೇನ್ ಮಾಡ್ಬೇಕಾಗತ್ತೆ ನಾವು ಮೆನ್ಷನ್ ಮಾಡ್ಬೇಕಾಗತ್ತೆ. ವೈ? ಬಿಕಾಸ್ ಎವ್ರಿ ಬುಕ್ಸ್ ದಟ್ ಶುಡ್ ಬಿ ಮೇಂಟೈನ್ ಇನ್ ಎ ಇಯರ್. ಹೌದಾ ಇಲ್ವಾ? ನಾವು ಒಂದು ಫೈನಾನ್ಸ್ ಸ್ಟೇಟ್ಮೆಂಟ್ ಅನ್ನ ಯಾವಾಗ ಮಾಡ್ತೀವಿ? ಫಾರ್ 1 ಇಯರ್ಗೆ ನಾವೇನ್ ಮಾಡ್ತೀವಿ ಫೈನಾನ್ಸ್ ಸ್ಟೇಟ್ಮೆಂಟ್ ಅನ್ನ ಪ್ರಿಪೇರ್ ಮಾಡ್ತೀವಿ. ಆಸ್ ಆಫ್ ನಾವು ಇನ್ ದ ಸೇಮ್ ವೇ ನಾವು ಯಾವುದೇ ಒಂದು ಟ್ರಾನ್ಸಾಕ್ಷನ್ ಪ್ರಿಪೇರ್ ಮಾಡಬೇಕು ಅಂತ ಅಂದ್ರೆ ವಿ ನೀಡ್ ದ ಡೇಟ್. ಡೇಟ್ ಅನ್ನೋದು ಏನಾಗಿರುತ್ತೆ ಪ್ರಾಮಿನೆಂಟ್ ರೋಲ್ ಆಗಿರುತ್ತೆ. ಇಟ್ ವಿಲ್ ರೆಫರ್ ಅಸ್ ದಟ್ ವೆನ್ ವಿ ಹ್ಯಾಡ್ ಪರ್ಚೇಸ್ ದಟ್ ಪರ್ಟಿಕ್ಯುಲರ್ ಪ್ರಾಡಕ್ಟ್. ಆ ಪ್ರಾಡಕ್ಟ್ ಅನ್ನು ನಾವು ಯಾವಾಗ ಪರ್ಚೇಸ್ ಮಾಡಿದೀವಿ ಅನ್ನೋದನ್ನ ಅದೇನ್ ಮಾಡುತ್ತೆ ತೋರಿಸುತ್ತೆ. ಸೊ ದಟ್ ವಿ ವಿಲ್ ಬಿ ಹ್ಯಾವಿಂಗ್ ಒನ್ ಪ್ರೂಫ್ ದಟ್ ದಿಸ್ ಮಾರ್ಕರ್ ಇಸ್ ಪರ್ಚೇಸ್ಡ್ ಆನ್ 27th of April 2020 ಅಂತ ಮೆನ್ಷನ್ ಮಾಡಿದ್ರೆ ಸೊ ದಟ್ ಐ ಕ್ಯಾನ್ ಕನ್ಕ್ಲೂಡ್ ದಟ್ ಐ ಹ್ಯಾಡ್ ಸ್ಪೆಂಡ್ ಮೈ ಮನಿ ಆಫ್ ₹50 ಆನ್ ದಿಸ್ ಪ್ರಾಡಕ್ಟ್ ಅಂತ ನಮ್ಗೆ ಏನ್ ಗೊತ್ತಾಗುತ್ತೆ ಸೊ ಅಲ್ಲೇನಾಗ್ತಿದೆ ವಿ ಆರ್ ಗೋಯಿಂಗ್ ಟು ರೆಕಗ್ನೈಸ್ ದಟ್ ಎಷ್ಟು ಸ್ಪೆಂಡ್ ಮಾಡಿದೀವಿ ಅನ್ನೋದನ್ನ ನಾವೇನ್ ಮಾಡ್ತೀವಿ ರೆಕಗ್ನೈಸ್ ಮಾಡ್ತೀವಿ. ಸೊ ಹಿಯರ್ as I said you petty cash book is a recording of petty cash expenditures. ನಾವೇನ್ ಮಾಡ್ತಿದೀವಿ ಕ್ಯಾಶ್ ಎಕ್ಸ್ಪೆಂಡಿಚರ್ ರೆಕಾರ್ಡ್ ಅನ್ನ ಮಾಡ್ತಿದೀವಿ. ದಟ್ ವಿಲ್ ಬಿ ಸಾರ್ಟೆಡ್ ಬೈ ಡೇಟ್. ಡೇಟ್ ಪ್ರಕಾರ ನಾವೇನ್ ಮಾಡಿರ್ತೀವಿ ಸಾರ್ಟ್ ಮಾಡಿರ್ತೀವಿ. ಯಾವ ಡೇಟ್ ಅಲ್ಲಿ ನಾವು ತಗೊಂಡಿರ್ತೀವಿ ಅನ್ನೋದು ಮೆನ್ಷನ್ ಮಾಡಿರ್ತೀವಿ. ನೆಕ್ಸ್ಟ್ ದಿಸ್ ಫಾರ್ಮ್ಯಾಟ್ ಇಸ್ ಅನ್ ಎಕ್ಸಲೆಂಟ್ ವೇ ಟು ಮಾನಿಟರ್ ದ ಕರೆಂಟ್ ಅಮೌಂಟ್ ಆಫ್ ಪೆಟಿ ಕ್ಯಾಶ್ ರಿಮೈನಿಂಗ್ ಆನ್ ಹ್ಯಾಂಡ್. ಸೊ ವಾಟ್ ಯು ಮೀನ್ ಬೈ ಮಾನಿಟರಿಂಗ್? ಮಾನಿಟರಿಂಗ್ ಅಂತ ಅಂದ್ರೆ ಏನು? ದ ಪರ್ಫಾರ್ಮಿಂಗ್ ಆಫ್ ದ ವರ್ಕ್, ದ ಪರ್ಫಾರ್ಮಿಂಗ್ ಆಫ್ ದ ಕ್ಯಾಶ್ ಬುಕ್, ದ ರೆಕಾರ್ಡಿಂಗ್ ಆಫ್ ದ ಕ್ಯಾಶ್ ಬುಕ್. ಮಾನಿಟರಿಂಗ್ ಅಲ್ಲಿ ಯಾವ ರೀತಿ ನಾವು ಅದನ್ನ ಮೇಂಟೈನ್ ಮಾಡ್ತಿದೀವಿ, ಯಾವ ರೀತಿ ಅದನ್ನ ಯೂಸ್ ಮಾಡ್ಕೊಂತಿದೀವಿ ಅನ್ನೋದನ್ನ ನಾವೇನ್ ಮಾಡ್ತಿದೀವಿ ಇಲ್ಲಿ ರೆಕಾರ್ಡ್ ಅನ್ನ ಮಾಡ್ತಿದೀವಿ. ಇವಾಗ ಒಂದು ಪೆನ್ಸಿಲ್ ಅನ್ನ ನಾವು ಪರ್ಚೇಸ್ ಮಾಡಿದ ಕೂಡಲೇ ಎತ್ಕೊಂಡು ಹೋಗ್ಬಿಟ್ಟು ನಾವು ಡಬಲ್ ಕಾಲಮ್ ಕ್ಯಾಶ್ ಬುಕ್ ಅಲ್ಲಿ ಎಂಟ್ರಿ ಮಾಡೋದಕ್ಕಾಗತ್ತಾ? ಕ್ಯಾನ್ ಯು ಮೇಕ್ ದ ಕಾಂಟ್ರಾ ಎಂಟ್ರೀಸ್ ಓವರ್ ದೇರ್? ನೋ. ಸೊ ನಾವೇನ್ ಮಾಡ್ತೀವಿ ಸ್ಮಾಲ್ ಬುಕ್ ಆಫ್ ಅಕೌಂಟ್ ಅಲ್ಲಿ ನಾವೇನ್ ಮಾಡ್ತೀವಿ ರೆಕಾರ್ಡ್ ಮಾಡ್ತೀವಿ. ಆ ರೆಕಾರ್ಡ್ ಮಾಡಿರೋದನ್ನ ನಾವೇನ್ ಮಾಡ್ತೀವಿ ಪೆಟಿ ಕ್ಯಾಶ್ ಬುಕ್ ಅಲ್ಲಿ ಎಂಟ್ರಿ ಮಾಡ್ತೀವಿ. ವೈ? ಬಿಕಾಸ್ ಆಸ್ ವಿ ನೋ ದಟ್ ಪೆಟಿ ಕ್ಯಾಶ್ ಬುಕ್ ಇಸ್ ಇನ್ಕ್ಲೂಡೆಡ್ ದ ಸ್ಮಾಲ್ ಪೇಮೆಂಟ್ಸ್ ಅಂತ ಅಂದಾಗ ಯಾವುದೇ ಒಂದು ಸ್ಮಾಲ್ ಪೇಮೆಂಟ್ಸ್ ನಡೀತಿದ್ರೆ ಅದ್ರ ಏನ್ ಮಾಡ್ತೀವಿ ದ ಪೆನ್ಸಿಲ್ ಹ್ಯಾಡ್ ಬೀನ್ ಪರ್ಚೇಸ್ ಫ್ರಮ್ ಪರ್ಟಿಕ್ಯುಲರ್ ಸ್ಟೋರ್ ಅಂತ ಅಂದ್ರೆ ಪೆನ್ಸಿಲ್ ಅನ್ನ ಪರ್ಚೇಸ್ ಮಾಡಿದ್ದೀರಾ ಅಂತ ಅಂದ್ರೆ ನಿಮ್ಮ ಕಡೆಯಿಂದ ಅಮೌಂಟ್ ಹೋಗ್ತಿದೆ. In purchasing of the pencil what we are going to do, ನಾವೇನ್ ಮಾಡ್ತೀವಿ ಅಮೌಂಟ್ ಅನ್ನ ಪೇ ಮಾಡ್ತೀವಿ, ಪೆನ್ಸಿಲ್ ಅನ್ನ ಪರ್ಚೇಸ್ ಮಾಡ್ತೀವಿ. ಆ ರೀತಿಯಾದಂಥ ಸ್ಮಾಲ್ ಪೇಮೆಂಟ್ಸ್ ಅನ್ನ ನಾವೇನ್ ಮಾಡ್ತೀವಿ ಪೆಟಿ ಕ್ಯಾಶ್ ಬುಕ್ ಅಲ್ಲಿ ಎಂಟ್ರಿ ಮಾಡ್ತೀವಿ. If these records are recorded in the main cash book, the procedure is to be bulky. ಹೌದಾ ಇಲ್ವಾ? ನಾವು ದಿನನಿತ್ಯದ ಟ್ರಾನ್ಸಾಕ್ಷನ್ ಅಲ್ಲಿ ನಾವು ಯಾವುದೇ ಕಾರಣಕ್ಕೂ ಈ ರೀತಿಯಾದಂಥ ಟ್ರಾನ್ಸಾಕ್ಷನ್ ನಾವು ಡೇ ಬೈ ಡೇ ಎವ್ರಿ ಡೇ ವಿ ಆರ್ ಗೋಯಿಂಗ್ ಟು ಪರ್ಚೇಸ್ every day we are going to purchase n number of pencils, n number of book lights, everything. ಸೊ ಅವಾಗ ಏನಾಗ್ತಿದೆ ನಾವು ದಿನನಿತ್ಯ ಪರ್ಚೇಸ್ ಮಾಡುವಂಥ ವಸ್ತುಗಳಿಗೆ ನಾವು ಮೇನ್ ಕ್ಯಾಶ್ ಬುಕ್ ಅಲ್ಲಿ ಎಂಟ್ರಿ ಮಾಡ್ತಿದೀವಿ ಅಂತ ಅಂದ್ರೆ ಏನಾಗುತ್ತೆ ದ ಐಟಮ್ಸ್ ದ ಕ್ಯಾಶ್ ಬುಕ್ ವಿಲ್ ಬಿಕಮ್ ದ ಪ್ರೊಸೀಜರ್ ವಿಲ್ ಬಿಕಮ್ ಬಲ್ಕಿ. ಏನಾಗುತ್ತೆ ಅಲ್ಲಿ ಹೆವಿ ವರ್ಕ್ ಅನ್ನೋದು ಆಗುತ್ತೆ. ಆದ್ರಿಂದ ನಾವು ಏನ್ ಮಾಡ್ತೀವಿ ದಟ್ ಬಲ್ಕ್ನೆಸ್ ದಟ್ ಹೆವಿ ವರ್ಕ್ ಶುಡ್ ಬಿ ರೆಡ್ಯೂಸ್ಡ್. ಅಲ್ಲಿ ರಿಡಕ್ಷನ್ ಅಂತ ಅಂದ್ರೆ ನಾವೇನ್ ಮಾಡ್ತೀವಿ ದಟ್ ರಿಡಕ್ಷನ್ ಕ್ಯಾನ್ ಬಿ ಡನ್ ಇನ್ ಎ ಸ್ಮಾಲ್ ವೇ. ಅಂದ್ರೆ ಅದನ್ನ ನಾವು ಯಾವ ರೀತಿ ಮೇಂಟೈನ್ ಮಾಡ್ತೀವಿ ಅಂತಂದ್ರೆ ಆ ಬಲ್ಕ್ ದ ಹೆವಿ ವರ್ಕ್ ಅಂದ್ರೆ ಹೆವಿ ಪ್ರೊಸೀಜರ್ನ ನಾವೇನ್ ಮಾಡ್ತೀವಿ ಪೆಟಿ ಕ್ಯಾಶ್ ಬುಕ್ಗೆ ನಾವೇನ್ ಮಾಡ್ತೀವಿ ಟ್ರಾನ್ಸ್ಫರ್ ಮಾಡ್ತೀವಿ ಅಂತ ಅಂದ್ರೆ ದ ರಿಪಿಟೇಟಿವ್ ಟ್ರಾನ್ಸಾಕ್ಷನ್ ದಟ್ ಈಸ್ ಟೇಕನ್ ಪ್ಲೇಸ್ ಇನ್ ದ ಕಂಪನಿ. Purchasing of pen, marker, eraser, scale, pencil or postage, cartage, freight charges, telegram, post stamp charges, current bill, everything. Such kind of small payments ನಾವೇನ್ ಮಾಡ್ತೀವಿ ಅದನ್ನ ನಾವು petty cash book ಅಲ್ಲಿ ಎಂಟ್ರಿ ಮಾಡ್ತೀವಿ. So when we are
ಕ್ಯಾಶ್ ಬುಕ್ ಅಲ್ಲಿ ಏನಾಗುತ್ತೆ, ಈ ರೀತಿಯಾದಂತಹ ಟ್ರಾನ್ಸಾಕ್ಷನ್ ನಾವು ಪೆಟಿ ಕ್ಯಾಶ್ ಬುಕ್ ಅಲ್ಲಿ ಟ್ರಾನ್ಸ್ಫರ್ ಮಾಡ್ತಿದೀವಿ ಅಂತ ಅಂದ್ರೆ ದ ಕ್ಯಾಶಿಯರ್ ಫೀಲ್ ಓವರ್ ಬರ್ಡನ್. ಹೌದಾ ಇಲ್ವಾ? ಫಾರ್ ಎಕ್ಸಾಂಪಲ್, ವೆನ್ ಯು ಆರ್ ನಾಟ್ ಟ್ರಾನ್ಸ್ಫರಿಂಗ್ these transaction into petty cash book, the cashier will feel burden, over burden ಅನ್ನೋದು ಏನಾಗುತ್ತೆ ಅಂದರೆ ಈ ಟ್ರಾನ್ಸಾಕ್ಷನ್ ಅವನು ಏನು ಮಾಡ್ತಾನೆ, ಫಾರ್ ಎಕ್ಸಾಂಪಲ್ ಇನ್ ದ ಆಡಿಟ್ ಆಫೀಸ್ ಈ ರೀತಿಯಾದಂಥ 1 ರೂಪಿ 2 ರೂಪಿ 10 ರೂಪೀಸ್ ಅನ್ನೋದನ್ನ ನಾವು ಥೌಸಂಡ್ಸ್ ಆಫ್ ಬಿಲ್ಸ್ ಅನ್ನ ಎಂಟ್ರಿ ಮಾಡ್ಕೊಂಡು ಹೋಗ್ತಾ ಇದ್ರೆ ಅಲ್ಲಿ ಏನಾಗುತ್ತೆ, ದ ವರ್ಕ್ ವಿಲ್ ಬಿ ಹೆವಿ, ದ ಬಲ್ಕ್ ಪೇಪರ್ಸ್ ವಿಲ್ ಬಿ ದೇರ್. ಹೌದಾ ಇಲ್ವಾ? ನಾನು ಇವಾಗ ಇದನ್ನು ನಾನು ಪರ್ಚೇಸ್ ಮಾಡಿದ್ದೀನಿ, ನಾನು ಎಂಟ್ರಿ ಮಾಡ್ತಿದ್ದೀನಿ ಅಂದರೆ ಐ ಶುಡ್ ಬಿ ಇನ್ ದ ಆಡಿಟ್ ಆಫೀಸ್. ಅವ್ರು ಏನು ಮಾಡ್ತಾರೆ ಅಂತಂದರೆ ಟ್ಯಾಲಿಗೆ ಎಂಟ್ರಿ ಮಾಡ್ತಾರೆ. ಟ್ಯಾಲಿಗೆ ಎಷ್ಟು ಟ್ರಾನ್ಸಾಕ್ಷನ್ಸ್ ಅಂತ ಎಂಟ್ರಿ ಮಾಡೋದಕ್ಕಾಗತ್ತೆ, ಹೌದಾ ಇಲ್ವಾ? ಸೊ ಎನ್ ನಂಬರ್ ಆಫ್ ಟ್ರಾನ್ಸಾಕ್ಷನ್ ಹೋದಷ್ಟು ಟ್ಯಾಲಿ ಎಂಟ್ರೀಸ್ ಏನಾಗುತ್ತೆ, ಜಾಸ್ತಿ ಆಗ್ತಾ ಇರುತ್ತೆ. ಸೊ ನಾವೇನು ಮಾಡ್ತೀವಿ, ಅದನ್ನು ನಾವು ರಿಸ್ಕನ್ನು ಕಡಿಮೆ ಮಾಡಬೇಕು ಅಂದರೆ ಅದಕ್ಕೆ ಅಂತಲೇ ನಾವೇನು ಮಾಡ್ತೀವಿ, ಪೆಟಿ ಕ್ಯಾಶ್ ಬುಕ್ಕನ್ನು ಫಾರ್ಮ್ ಮಾಡ್ತೀವಿ. ಸೊ ದ ರಿಸ್ಕ್ ಆಫ್ ದ ಕ್ಯಾಶಿಯರ್ ಶುಡ್ ಬಿ ರೆಡ್ಯೂಸ್, ದ ರಿಸ್ಕ್ ಆಫ್ ದ ಕ್ಯಾಶಿಯರ್ ಶುಡ್ ಬಿ ರೆಡ್ಯೂಸ್ಡ್ ಅಂತ ಅನ್ನೋದನ್ನ ನಾವೇನು ಮಾಡ್ತೀವಿ, ಪೆಟಿ ಕ್ಯಾಶ್ ಬುಕ್ಕನ್ನು ಯೂಸ್ ಮಾಡ್ತೀವಿ. ಸೊ ಅವ್ರು ಏನು ಹೇಳ್ತಿದ್ದಾರೆ, ವೆನ್ ದೀಸ್ ರೆಕಾರ್ಡ್ಸ್ ಅಂದರೆ ಈ ರೆಕಾರ್ಡನ್ನು ನಾವು ಪೆಟಿ ಕ್ಯಾಶ್ ಬುಕ್ಕಲ್ಲಿ ಮಾಡ್ತೀರಾ ಮೇನ್ ಕ್ಯಾಶ್ ಬುಕ್ಕಲ್ಲಿ ಮಾಡಿದ್ರೆ ಏನಾಗುತ್ತೆ ಅಂತಂದರೆ ದ ಕ್ಯಾಶಿಯರ್ ಫೀಲ್ ಓವರ್ ಬರ್ಡನ್, ಕ್ಯಾಶಿಯರ್ಗೆ ಏನಾಗುತ್ತೆ ಓವರ್ ಬರ್ಡನ್ ಅನ್ನೋದು ಬರುತ್ತೆ. ಸೊ ಆ ಓವರ್ ಬರ್ಡನ್ನ ರೆಡ್ಯೂಸ್ ಮಾಡಬೇಕು ಅನ್ನೋ ಒಂದು ಕಾರಣದಿಂದ ಅವ್ರು ಏನು ಮಾಡ್ತಿದ್ದಾರೆ, ದೇ ಆರ್ ಗೋಯಿಂಗ್ ಟು ಅಪಾಯಿಂಟ್ ದ ಪೆಟಿ ಕ್ಯಾಶಿಯರ್ ಟು ಮೇಂಟೈನ್ ದ ಸ್ಮಾಲ್ ಪೇಮೆಂಟ್ಸ್ ದಟ್ ಮೇಡ್ ಇನ್ ದ ಬಿಸ್ನೆಸ್. ಸೊ ಈ ರೀತಿಯಾದಂಥ ಟ್ರಾನ್ಸಾಕ್ಷನ್ನ ಮೇಂಟೈನ್ ಮಾಡಬೇಕು ಅಂತ ಅಂದಾಗ ಅವ್ರು ಏನು ಮಾಡ್ತಾರೆ, ಪೆಟಿ ಕ್ಯಾಶಿಯರ್ ಅನ್ನು ಅವ್ರು ಏನು ಮಾಡ್ತಾರೆ, ಅಪಾಯಿಂಟ್ ಮಾಡ್ತಾರೆ. ಸೊ ದಟ್ ಪರ್ಟಿಕ್ಯುಲರ್ ಪರ್ಸನ್ ವಿಲ್ ಬಿ ಮೇಂಟೈನಿಂಗ್ ಆಲ್ ದೀಸ್ ರೆಕಾರ್ಡ್ಸ್ ಇನ್ ದ ಬಿಸ್ನೆಸ್. ಅಂದರೆ ಬಿಸ್ನೆಸ್ಸಲ್ಲಿ ಏನೇನು ನಡೀತಾ ಇರುತ್ತೋ ಅದನ್ನು ಅವನೇನು ಮಾಡ್ತಾನೆ, ರೆಕಾರ್ಡನ್ನು ಮಾಡ್ತಾನೆ. ಎಲ್ಲಿ ಮಾಡ್ತಾನೆ ಅಂತ ಅಂದರೆ ಪೆಟಿ ಕ್ಯಾಶ್ ಬುಕ್ಕಲ್ಲಿ ಮಾಡ್ತಾನೆ. ಪೆಟಿ ಕ್ಯಾಶ್ ಬುಕ್ಕಲ್ಲಿ ಯಾವ ರೀತಿಯಾದಂಥ ಟ್ರಾನ್ಸಾಕ್ಷನ್ ಪೇಮೆಂಟ್ಸನ್ನು ಮಾಡ್ತಾನೆ ಅಂತಂದರೆ ಸ್ಮಾಲ್ ಪೇಮೆಂಟ್ಸ್ ದಟ್ ಮೇಡ್ ಇನ್ ದ ಬಿಸ್ನೆಸ್. ಆ ರೀತಿ ಸ್ಮಾಲ್ ಪೇಮೆಂಟ್ಸ್ ಅಂದರೆ ಯಾವುದು ಚಿಕ್ಕ ಪೇಮೆಂಟ್ಸ್ ಬಿಸ್ನೆಸ್ಸಲ್ಲಿ ನಡೀತಿದೆಯೋ ಆ ಬಿಸ್ನೆಸ್ ಪೇಮೆಂಟ್ಸನ್ನು ಅವ್ರು ಏನು ಮಾಡ್ತಾನೆ, ಪೆಟಿ ಕ್ಯಾಶ್ ಬುಕ್ಕಲ್ಲಿ ಎಂಟ್ರಿ ಮಾಡ್ತಾನೆ. ಸೊ ನೆಕ್ಸ್ಟ್ at last we are going to discuss about impulse system. Impulse system ಅಂತ ಅಂದ್ರೆ ಏನು? The petty cashier works on the impulse system. ಹೌದಾ ಇಲ್ವಾ? ಸೊ ನಾವು ಪೆಟಿ ಕ್ಯಾಶ್ ಬುಕ್ ಅಂತ ಅಂದ್ರೆ ಅದರಲ್ಲಿ ಡಿಫ್ರೆಂಟ್ ಪ್ರೊಸೀಜರ್ಸ್ ಇರುತ್ತೆ. ಆ ಡಿಫ್ರೆಂಟ್ ಪ್ರೊಸೀಜರ್ಸ್ ಅಲ್ಲಿ impulse system is one of the procedure. Impulse system is one of the procedure. So the petty cashier that works on the impulse system, petty cashier ಏನು ಮಾಡ್ತಾನೆ, impulse system ಮೇಲೆ ಏನು ಮಾಡ್ತಾನೆ, ಪೆಟಿ ಕ್ಯಾಶ್ ಬುಕ್ ಅನ್ನು ಫಾಲೋ ಅಪ್ ಮಾಡ್ತಾನೆ. ಈ ಸಿಸ್ಟಮ್ ಅಲ್ಲಿ ಅವನು ಏನು ಮಾಡ್ತಾನೆ, ಪೆಟಿ ಕ್ಯಾಶ್ ಅನ್ನು ಅವನು ಏನೇನು ಟ್ರಾನ್ಸಾಕ್ಷನ್ ಆಗುತ್ತೋ ಏನೇನು ಪೇಮೆಂಟ್ಸ್ ಆಗುತ್ತೋ ಈ ಸಿಸ್ಟಮ್ ಅಲ್ಲಿ ಅವನು ಫಾಲೋ ಅಪ್ ಮಾಡ್ತಾನೆ. ಸೊ ಎ ಡೆಫಿನೆಟ್ ಸಮ್ ಆಫ್ ಅಮೌಂಟ್ paid to the petty cashier at the beginning of a certain period. ಇಲ್ಲಿ ಏನಾಗ್ತಿದೆ ಅಂತಂದರೆ ಪೆಟಿ ಕ್ಯಾಶ್ ಬುಕ್, ಇವಾಗ ಫಾರ್ ಎಕ್ಸಾಂಪಲ್ ನಂದೊಂದು ಕಂಪನಿ ಇರುತ್ತೆ. ಸೊ ಪೆಟಿ ಕ್ಯಾಶಿಯರ್ ಅನ್ನೋನ್ನ ನಾನು ಅಪಾಯಿಂಟ್ ಮಾಡಿರ್ತೀನಿ. ಏತಕ್ಕೆ ಅಪಾಯಿಂಟ್ ಮಾಡಿರ್ತೀನಿ ಅಂತ ಅಂದರೆ ಒಂದು ಪೆನ್ನನ್ನು ಬೈ ಮಾಡಬೇಕು ಅಂತಂದರೆ ನನ್ನ ಮ್ಯಾನೇಜರ್ನ ಹೋಗಿ ಕೇಳೋ ಅವಶ್ಯಕತೆ ಇಲ್ಲ. ನಾನೇನು ಮಾಡಿರ್ತೀನಿ, ಕಂಪನಿ ಬಿಸ್ನೆಸ್ ಅವನೇನು ಮಾಡಿರ್ತಾನೆ, ಇಷ್ಟು ಅಮೌಂಟ್ ಫಾರ್ ಎಕ್ಸಾಂಪಲ್ 2000 ರೂಪೀಸನ್ನು ಅವನೇನು ಮಾಡಿರ್ತಾನೆ ಮ್ಯಾನೇಜ್ಮೆಂಟ್ ಕಡೆಯಿಂದ ಪೆಟಿ ಕ್ಯಾಶಿಯರ್ಗೆ ಹ್ಯಾಂಡ್ ಓವರ್ ಮಾಡಿರ್ತಾನೆ. ಆ 2000 ಅವನೇನು ಮಾಡ್ತಾನೆ, ಫಾರ್ ಎಕ್ಸಾಂಪಲ್ ದ ಎಂಪ್ಲಾಯಿ ಆಫ್ ದ ಬಿಸ್ನೆಸ್ ಹಿ ನೀಡ್ಸ್ ದ ಮಾರ್ಕರ್ ಆರ್ ದ ಬುಕ್ ಅಂತ ಅಂದಾಗ ಏನಾಗುತ್ತೆ, ಡೈರೆಕ್ಟ್ಲಿ ಗೋಸ್ ಟು ದ ಪೆಟಿ ಕ್ಯಾಶಿಯರ್. ಸೊ ಹಿ ವಿಲ್ ಇನ್ಫಾರ್ಮ್ ದೆಮ್ ಅಲ್ಲಿ ಏನಾಗ್ತಿದೆ, ಹಿ ವಿಲ್ ಪರ್ಚೇಸ್ ದಟ್ ಪರ್ಟಿಕ್ಯುಲರ್ ಪ್ರಾಡಕ್ಟ್. ಅರ್ಥ ಆಗ್ತಿದೆಯಾ? ಸೊ ಅವನೇನು ಮಾಡ್ತಿದ್ದಾನೆ, ಪರ್ಟಿಕ್ಯುಲರ್ ಪ್ರಾಡಕ್ಟನ್ನು ಪರ್ಚೇಸ್ ಮಾಡ್ತಿದ್ದಾನೆ ಅಂತಂದರೆ ಅದೇನಾಗುತ್ತೆ, ದಟ್ ವಿಲ್ ಬಿ ಎಂಟರ್ಡ್ ಇನ್ ದ ಪೆಟಿ ಕ್ಯಾಶ್ ಬುಕ್. ಅಂತ ಅಂದರೆ ನಾವು ಮುಂಚಿತವಾಗಿಯೇ ಪರ್ಚೇಸ್ ಮಾಡೋ ಮುಂಚಿತವಾಗಿಯೇ ನಾವೇನು ಮಾಡ್ತೀವಿ, ಒಂದು ಅಮೌಂಟನ್ನು ಪೆಟಿ ಕ್ಯಾಶಿಯರ್ಗೆ ಏನು ಹ್ಯಾಂಡ್ ಓವರ್ ಮಾಡಿರ್ತೀವಿ, ಯಾವಾಗ ಹ್ಯಾಂಡ್ ಓವರ್ ಮಾಡಿರ್ತೀವಿ ಅಂತಂದರೆ ಬಿಗಿನಿಂಗ್ ಆಫ್ ದಟ್ ಪರ್ಟಿಕ್ಯುಲರ್ ಇಂಪಲ್ಸ್ ಸಿಸ್ಟಮ್. ಅಂದರೆ ಆ ಸಿಸ್ಟಮ್ ಸ್ಟಾರ್ಟ್ ಮಾಡೋ ಮುಂಚೆನೇ ಅಮೌಂಟನ್ನು ನಾವು ಪೇ ಮಾಡಿರ್ತೀವಿ ಬಿಗಿನಿಂಗಲ್ಲಿ. ಆ ಬಿಗಿನಿಂಗಲ್ಲಿ ಏನು ಪೇ ಮಾಡಿರ್ತೀವೋ ಅದನ್ನು ಅವನೇನು ಮಾಡ್ತಾನೆ, ಯೂಸ್ ಮಾಡ್ಕೊತಾನೆ. ಅದನ್ನು ಏನಂತ ಕರೀತಾರೆ, ಇಂಪಲ್ಸ್ ಸಿಸ್ಟಮ್ ಅಂತ ಕರೀತಾರೆ. So this is the end of this impulse system. So in the next classes we are going to study about the advantages of petty cash book. So thank you for listening my class. Thank you everyone.